ನನಗೊಂದು ಅರ್ಥ ಆಯ್ತಲ್ಲ, ನಮ್ಮ ಜನಗಳ ಜೊತೆ ಯಾವ ಥರ ಮಾತಾಡಬೇಕು ಅಂತ ನಿಜವಾಗ್ಲೂ ಅರ್ಥ ಆಯ್ತಲ್ಲ. ಯಾಕಂದರೆ ಕನ್ನಡದಲ್ಲಿ ಮಾತಾಡಿದರೆ ಏನು ಗುರು ಬರೀ ಕನ್ನಡನೇ ಮಾತಾಡ್ತಾರಲ್ಲ, ಏಕೆ ಇವ್ರಿಗೆ ಅಫಿಷಿಯಲಾಗಿ ಮೇಂಟೈನ್ ಮಾಡೋಕ್ಕೆ ಬರೋಲ್ವಾ? ಟ್ರೆಡಿಷನಲ್ ಆಗಿ ಮೇಂಟೈನ್ ಮಾಡೋಕ್ಕೆ ಬರೋಲ್ವಾ? ಬರೀ ಕನ್ನಡನೇ ಮಾತಾಡ್ತಾರಲ್ಲ, ಅದು ಇಂಗ್ಲೀಷು ಬರೋಲ್ವಾ ಮಾತಾಡೋಕ್ಕೆ ಅಂತ ಹಿಂಗೂ ಮಾತಾಡ್ತಾರೆ. ಇನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರೆ ಏನು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡೋಕ್ಕೆ ಇಷ್ಟೊಂದು ನಾಚಿಕೆ ಪಡ್ತವ್ರೆ ಅಂತಂದರೆ ಇವ್ರೇನು ಹಿಂಗಿರ್ಬೇಡ, ಇವ್ರಿಗೆ ಧಿಕ್ಕಾರ ಹಾಕಲೇಬೇಕು ಇವ್ರಿಗೆ ಅಂತ ಹಂಗೂ ಮಾತಾಡ್ತಾರೆ. ಇನ್ನು ಹೆಂಗೆ ಮಾತಾಡ್ಬೇಕು ನಿಮ್ಗಳ ನಡುವೆ ನಿಜವಾಗ್ಲೂ ಅರ್ಥ ಆಯ್ತಾ? ಮೋಸ್ಟ್ಲಿ ಬಟ್ಲರ್ ಇಂಗ್ಲೀಷ್ ಮಾತಾಡ್ಬೇಕೇನೋ, ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್. ಹಿಂಗೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗೋದು ಅಂತ ಅನ್ಕೊತೀನಿ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಏನಂತ ಗೊತ್ತಾ? ಬದುಕಿದ್ರೆ ಬಾಯಿ ಬಡ್ಕೊತಾರೆ, ಕೆಟ್ಟರೆ ಇನ್ನೇನೋ ಬಡ್ಕೊತಾರೆ. ಹಂಗಾಯ್ತು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಅಪ್ಪು ಫ್ಯಾನ್ಸ್ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸತೀಶ್. ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ನೋಡಿದೆ. ಸೊ ಆ ಪೋಸ್ಟ್ನ ಪ್ರಕಾರ, ಆ ಪೋಸ್ಟ್ ಯಾವುದ್ರ ಬಗ್ಗೆ ಇತ್ತು ಅಂತಂದರೆ ನಮ್ಮ ಅಪ್ಪು ಸರ್ ರೀಸೆಂಟಾಗಿ ಒಂದು ಟ್ವೀಟ್ ಮಾಡಿದರು. ಅದು ಲಾ ಮೂವಿ ಆ್ಯಂಡ್ ಫ್ರೆಂಚ್ ಬಿರಿಯಾನಿ ಒಂದು ಸಾಂಗ್ ರಿಲೀಸ್ ಆಯ್ತು ಗೊತ್ತಾ? ಅದು ನಮ್ಮ ಬೆಂಗಳೂರು ಅಂತ. ಸೊ ಈ ಒಂದು ಸಾಂಗ್ನ ಅಪ್ಡೇಟ್ ಬಗ್ಗೆ ಒಂದು ಟ್ವೀಟ್ ಹಾಕಿದ್ರು ಟ್ವಿಟರಲ್ಲಿ. ಸೊ ಈ ಟ್ವೀಟನ್ನು ನೋಡಿಬಿಟ್ಟು ನಮ್ಮ ಹೇಟರ್ಸ್ಗಳವರಲ್ಲ ನೋಡಿಬಿಟ್ಟು ತಡ್ಕೊಳಕ್ಕಾಗಲ್ಲ, ನೀವು ಉರ್ಕೊಂಡು ಫೇಸ್ಬುಕ್ಕಲ್ಲಿ ಏನನ್ನ ಪೋಸ್ಟ್ ಹಾಕಂತವ್ರೆ. ಯಾಕೆ ಹಿಂಗೆ ಆಗ್ತವ್ರೆ ನಿಜವಾಗ್ಲೂ ಅರ್ಥ ಐತಲ್ಲ. ಅಲ್ಲ ಗುರು, ಪೋಸ್ಟ್ ಏನಂತ ಹಾಕೋರೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನಿಮ್ಮ ಮುಂದೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿದ್ರಾ? ಈ ಪೋಸ್ಟ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಅಂದರೆ ಅವ್ರು ಹೇಳಿರೋ ಸರಿನೋ ತಪ್ಪು ನಿಮ್ಗೆ ಯಾವ ಥರ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈಗ ಅವ್ರು ಹೇಳಿರೋ ಪ್ರಕಾರ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಇದ್ರೂ ಕನ್ನಡ ಕೀಬೋರ್ಡನ್ನು ಬಳಸೋಕ್ಕೆ ಕನ್ನಡ ಕೀಬೋರ್ಡನ್ನು ಬಳಸೋಕ್ಕೆ ನಾಚಿಕೆ ಆಯ್ತಾರಂತ ಇವ್ರುಗಳಿಗೆ ಧಿಕ್ಕಾರ ಅಂತ ಹಾಕೋರೆ. ಏನು ಗುರು ಮೈಂಡಲ್ಲಿ ಅದು ಏನು ಇಟ್ಕೊಂಡು ಮಾತಾಡ್ತಿದ್ರು ನಿಜವಾಗ್ಲೂ ಅರ್ಥ ಆಯ್ತಾರ. ಏಕೆ ನಿಮ್ಗೆ ಕಾಣಿಸಿದ್ದು ಬರೀ 2 ಟ್ವೀಟ್ಸ ನಮ್ಮ ಅಪ್ಪು ಸರ್ದು. ಬೇಜಾನ್ ಟ್ವೀಟ್ಸ್ ಇದೆ. ರಿವೈಂಡ್ ಮಾಡಿ ನೋಡಿ ತಗೊಂಡು ಎಷ್ಟಿದೆ ಅಂತ. ಪ್ರೂಫ್ ಬೇಕಾ? ನೋಡ್ಕೊಳ್ಳಿ. ಏಕೆ ಇವು ನಿಮಗೆ ಕನ್ನಡ ಥರ ಕಾಣ್ತಲ್ವಾ? ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಹಣ ಮುಖ್ಯ ಅಲ್ಲ. ಹಣ ಇದ್ರೂ ಕನ್ನಡ ಕೀಬೋರ್ಡನ್ನು ಬಳಸೋದು ಮುಖ್ಯ ಅಲ್ಲ, ಆಯಿತಾ? ಯಾವ್ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದು ಅದು ಮುಖ್ಯ ಬರೋದು. ಯಾವ್ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತು, ಅದು ಮೇಯ್ನಾಗಿ ಬರೋವಂಥದ್ದು. ನೀವು ಹೇಳೋದಲ್ಲ. ಏನು ಗುರು ಕನ್ನಡನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ ಅವ್ರಿಗೂ ಗೊತ್ತಿದೆ. ಬಿಕಾಸ್ ಈಸ್ ಅನ್ ಆ್ಯಕ್ಟರ್ ಆ್ಯಂಡ್ ಈಸ್ ಅನ್ ಪ್ರೊಫೆಷನಲ್. ಓಕೆ, ಈಸ್ ಅ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅವ್ರಿಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿದೆ. ನೋಡೋದಲ್ಲ ಟ್ವೀಟ್ಸು. ಕನ್ನಡ ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಬರುತ್ತೆ, ಬರೆಯೋಕ್ಕೆ ಎಲ್ಲರಿಗೂ ಬರುತ್ತೆ. ಹೆಂಗೆ ಬರೀಬೇಕು, ಯಾವ ಟೈಮಲ್ಲಿ ಬರೀಬೇಕು ಅಂತಲೂ ಗೊತ್ತಿದೆ. ಅದು ನೀವು ಅರ್ಥ ಮಾಡ್ಕೊಬೇಕು ಅಷ್ಟೇ. ಏಕೆ ಕನ್ನಡ ನಮ್ಮ ಒಬ್ಬರಿಗೆ ಅರ್ಥ ಆಗ್ಬಿಟ್ರೆ ಸಾಕ, ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗೋದಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಬ್ಬರೆಲ್ಲ ನೋಡೋದು, ಬೇರೆ ಲ್ಯಾಂಗ್ವೇಜಸ್ ಅವ್ರು ಕೂಡ ನೋಡ್ತಾರೆ, ಆಯಿತಾ? ನಮ್ಮ ಅಪ್ಪು ಸರ್ಗೆ ಕನ್ನಡದವ್ರು ಅಷ್ಟೇ ಎಲ್ಲ ಫ್ಯಾನ್ಸ್ ಇರೋದು, ಬೇರೆ ಲ್ಯಾಂಗ್ವೇಜಸ್ ಅವ್ರು ಕೂಡ ಇದ್ದಾರೆ ಫ್ಯಾನ್ಸು. ಅವ್ರಿಗೆ ಅರ್ಥ ಆಗೋದು ಕನ್ನಡ ಲ್ಯಾಂಗ್ವೇಜು ನಮ್ಮ ಒಬ್ರಿಗೆ ಅರ್ಥ ಆಗ್ಬಿಟ್ರೆ ಸಾಕ. ಸೋಷಿಯಲ್ ಮೀಡಿಯಾ ಇರೋದು ಅಂತ ಕೇಳಿ ಬರೀ ಕನ್ನಡ ಲ್ಯಾಂಗ್ವೇಜ್ ಅಷ್ಟೇ ಎಲ್ಲ ಯೂಸ್ ಮಾಡೋಕ್ಕಿರೋದು. ಎಲ್ಲ ಲ್ಯಾಂಗ್ವೇಜಸ್ಸು ಅಲ್ಲೂ ಇದೆ, ಯಾವ ಲ್ಯಾಂಗ್ವೇಜಲ್ಲೂ ಕೂಡ ಮಾಡ್ಕೊಬೋದು. ಏನು ಗುರು ಅದು ಏನು ಮೈಂಡಲ್ಲಿ ಅದು ಏನು ಇಟ್ಕೊಂಡು ಮಾತಾಡಿದ್ರೆ ಗೊತ್ತಾಯ್ತಲ್ಲ. ಅಪ್ಪು ಸರಿಗೆ ಕನ್ನಡ ಲ್ಯಾಂಗ್ವೇಜನ್ನು ಕನ್ನಡದಲ್ಲಿ ಬರೆಯೋಕ್ಕೆ ಒಂಥರ ಮುಜುಗರವಂತೆ. ಕನ್ನಡಿಗಪ್ಪ ಅವರು ಕನ್ನಡಿಗರಾಗಿ ಇದ್ಕೊಂಡು ಕನ್ನಡ ಯೂಸ್ ಮಾಡೋಕ್ಕೆ ಅಷ್ಟೊಂದು ನಾಚಿಕೆನ ಅವ್ರಿಗೆ. ಯೂಸ್ ಮಾಡೇ ಮಾಡ್ತಾರೆ, ಅವ್ರಿಗೂ ಗೊತ್ತಿದೆ ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿದೆ. ಮಾಡಿದರೆ ಸ್ಪಷ್ಟವಾಗಿ ಮಾಡ್ತಾರೆ ಅವರು, ನಿಮ್ಮ ಹತ್ರ ಅಲ್ಲ, ಸ್ಪಷ್ಟವಾಗೇ ಮಾಡ್ತಾರೆ, ಆಯಿತಾ? ಮೈಂಡಲ್ಲಿ ಇಟ್ಕೊಳ್ಳಿ. ಏನೇನೋ ಮಾತಾಡೋದಲ್ಲ. ನಮ್ಗೆ ಗೊತ್ತು, ನಮ್ಮ ರಾಜಣ್ಣವರು ನಮ್ಮ ಅಣ್ಣವರು ಒಂದು ಕಾಲದಲ್ಲಿ ಕನ್ನಡನ ಎತ್ತಿ ಹಿಡಿದವರು, ಕನ್ನಡನ ಉಸಿರಾಡಿದವರು, ಅದು ಎಲ್ಲರಿಗೂ ಗೊತ್ತಿರೋದೆ. ಅವ್ರ ಮಗಾಗಿದ್ಕೊಂಡು ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡೋಕ್ಕೆ ಬರ್ದೇ ಇರೋ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಧಿಕ್ಕಾರ ಬೇರೆ ಹಾಕ್ಬಿಟ್ಟವಂತೆ. ಯಪ್ಪ, ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡನ ಯೂಸ್ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ. ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅದು ಅವ್ರಿಗೆ ಗೊತ್ತಿರಬೇಕು, ಅದವ್ರು ಮಾಡಿದ್ದಾರೆ. ಬೇಕಾದರೆ ಅಪ್ಪು ಸರ್ ಮಾಡಿರೋಂಥ ಎಲ್ಲ ಟ್ವೀಟ್ಸ್ನೂ ಕೂಡ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಷ್ಟು ಟ್ವೀಟ್ಸ್ ಮಾಡಿದ್ದಾರೆ ಎಲ್ಲ ಟ್ವೀಟ್ಸ್ನೂ ಕೂಡ ರಿವೈಂಡ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಇಂಗ್ಲೀಷ್ ಯೂಸ್ ಮಾಡಿದ್ದಾರೆ, ಯಾವ ಟೈಮಲ್ಲಿ ಕನ್ನಡ ಯೂಸ್ ಮಾಡಿದ್ದಾರೆ, ನೀವೇ ನೋಡ್ಕೊಳ್ಳಿ. ಧಿಕ್ಕಾರ ಹಾಕ್ಬಿಟ್ಟವ್ರು, ಧಿಕ್ಕಾರ.
ನಮ್ಮ ಒಪ್ಪು ಸರ್ದು ಏನಾದರೂ ಮೈನಸ್ ಪಾಯಿಂಟ್ ಹುಡುಕ್ಬೇಕಲ್ಲ, ಏನು ಸಿಗ್ದಿರ್ವೇನೋ ಅವ್ರಿಗೆ ಮೈನಸ್ ಪಾಯಿಂಟ್ಗಳು ಏನಾದರೂ ಹುಡುಕ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ರೇನೋ ಹೇಟರ್ಸ್ಗಳು. ಅಂಥ ಟೈಮಲ್ಲಿ ಈ ಸಿಗಾಯ್ಕೊಂಡೈತೆ ಈ ಟ್ವೀಟ್ಸ್ಗಳು. ಅದನ್ನ ಇವ್ರು ಮೈನಸ್ ಪಾಯಿಂಟ್ ಆಗಿ ತಗೊಂಡು ಕನ್ನಡ ನ್ಯೂಸ್ ನೋಡೋಕೆ ಬರಲ್ಲ, ಇವ್ರಿಗೆ ಧಿಕ್ಕಾರ ಹಾಕ್ಬಿಡೋಣ ಏನೋ ಅಂತ ಪೋಸ್ಟ್ ಹಾಕ್ಬಿಟ್ಟಾರೆ. ಏನು ಗುರು ನಿಮ್ದು ರೀ. ಸೊ ಪ್ಲೀಸ್ ಇನ್ಮೇಲಾದ್ರೂ ಏನು ಮಾತಾಡ್ತಾ ಇದೀನಿ ಅದ್ರ ಏನು ಪೋಸ್ಟ್ ಆಗ್ತಿದ್ದೀನಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹಾಕಿ ಆಯಿತಾ. ಈ ಥರ ಅನ್ನೆಸೆಸರಿಯಾಗಿ ಏನೇನು ಹಾಕೊಂಡು ಹೋಗ್ಬೇಡಿ. ನಿಮ್ಮ ಒಬ್ರಿಗೆ ಸರಿ ಅನ್ಸ್ಬೋದು, ಯಾರಿಗೂ ಸರಿ, ಉಳಿದವ್ರು ಯಾರಿಗೂ ಸರಿ ಅನ್ಸಲ್ಲ ಆಯಿತಾ. ನಮ್ಮ ಬಗ್ಗೆ ಏನಾದರೂ ಮಾತಾಡಿ, ನಮ್ಮ ಒಪ್ಪು ಬಾಸ್ ಬಗ್ಗೆ ಏನೂ ಮಾತಾಡೋಕೆ ಹೋಗ್ಬೇಡಿ. ಫ್ಯಾನ್ಸ್ಗಳು ಸುಮ್ಮನೆ ಇರಲ್ಲ ಆಯಿತಾ. ಇದು ಈ ವಿಡಿಯೋ ನೋಡ್ಬಿಟ್ಟಾದರೂ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಈ ವಿಡಿಯೋ ಮುಖಾಂತರ ಅನ್ಕೊತಾ ಇದ್ದೀನಿ. ಮುಂದಿನ ಸರಿ ಈ ಥರ ತಪ್ಪು ಮಾಡ್ಕೋಬೇಡಿ ಆಯಿತಾ. ಇದೊಂದ್ಸರಿ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ, ಮುಂದಿನ ಸರಿ ತಪ್ಪು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಪವರ್ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು. ಜೈ ಪವರ್ ಸ್ಟಾರ್.